ಮನೆ ಹಾಳಿ ಛೇ, ಹೋಗಿ ಹೋಗಿ ಇವಳನ್ನ ನಮ್ಮನೆಗೆ ತಗೊಬಂದು ಇಟ್ಕೊಂಡಲ್ಲ. ಹೋಗಿ ಪಾಪ ಒಳ್ಳೆ ಕಡೆ ಮದುವೆ ಮಾಡ್ಕೊಡೋಣ ಅಂದ್ರೆ ಈ ರೀತಿ ಮಾಡಕ್ ಶುರು ಮಾಡಿದಾಳೆ. ಅಮ್ಮ ಯಾರ ಮೇಲೋ ಗರಂ ಆಗಿದ್ದಾರಲ್ಲ, ಯಾರಿರ್ಬೋದು? ಈ ಮೀನಾ ಏನೋ ಕಿತಾಪತಿ ಮಾಡಿರ್ಬೇಕು. ಛೇ, ಅವ್ರವ್ವ ಎಷ್ಟು ಒಳ್ಳೆವಳು. ಮಗಳು ಮಾತ್ರ ಸೊಂಡಿಲಿ ಇದ್ದಂಗೆ ಮೂಸುಂಡಿ ಮುಗಿದೋಳು ತಂದು. ಅಮ್ಮ ಏನಾಯ್ತಮ್ಮ, ಯಾಕೊಂಥರ ಗರಂ ಆಗಿದ್ಯಾ? ಯಾರನ್ನ ಬೈಕೋತಿದ್ಯಾ? ಯಾರ್ ನಿನ್ ಬೈಕ್ ಸಿಕ್ಕಿರೋದು? ಬಂದೇನಪ್ಪ, ಬಾ. ಕೆಲ್ಸ ಎಲ್ಲ ಆಯ್ತಾ? ಹೂನಮ್ಮ ಆಯ್ತು, ಬೇಗ ಮುಗೀತು ಇವತ್ ಕೆಲ್ಸ, ಅದಕ್ಕೆ ಬೇಗ ಬಂದೆ. ಓ ಅಲ್ಲಿ ಬಿಡು, ಕಾಪಿ ಗಿಪಿ ತಂದ್ಕೊಡ್ಲಾ? ಹೂನಮ್ಮ, ಕಾಫಿ ಬೇಕು. ಏ ಮೀನಾ, ಆಂಟಿ ಚಿಕ್ಕಣ್ಣ ಬಂದಾನೆ, 2 ಕಾಪಿ ತಗೋಬಾ. ನನಗೊಂದು ಚಿಕ್ಕಣ್ಣಗೊಂದು. ಹ್ಞೂ ಆಯ್ತು. ಅದಿರ್ಲಿ ಅಮ್ಮ, ಯಾರನ್ನ ಬೈಕೋತಿದ್ದಲ್ಲ, ಯಾರನ್ನ? ಇನ್ಯಾರನೋ? ಈ ಬಾಯ್ಲಿ ಏನೋ ಮಾತಾಡ್ಬೇಕು ನಿಂತವ. ಯಾಕಮ್ಮ ಏನಾಯ್ತು? ಈ ಬಾರ ಕೂಕ ಬಾ ಇಲ್ಲಿ. ಎಲ್ಲ ಇವ್ನಿಗೆ ನಿಂತಿತ್ತವಳು ಹೇಳ್ಬಿಡ್ಬೇಕಲ್ಲ. ಕೇಳಿಸ್ಕೊಂಡ್ಬಿಟ್ಟವಳು ಆ ಮೀನಾ ಬಾಯ್ ಕಡಿಕೆ. ಯಾಕಮ್ಮ, ಏನ್ ಮಾಡಿದವಳು ಅಂತದ್ದು? ಅಯ್ಯೋ, ನಾನು ಏನಂತ ಹೇಳಿ ರಾಮಾಯಣನ. ನೀನ್ ಬೇರೆ ಒತ್ತಿ ಮುಚ್ಚಿ ಆಫೀಸ್ಗೆ ಹೋಗ್ಬಿಟ್ಟ. ಅವ್ನು ಅವನಲ್ಲ ನಿನ್ ಫ್ರೆಂಡು, ಯಾರವನು ಅದಲ್ಲ ಮನೆಗೆ ಬರ್ತಾನಲ್ಲ ಅವಾಗ. ಅದೇ ಅಮ್ಮ, ಶರಣ್. ಅವನೇ ಇವತ್ತು ಮನೆಗೆ ಬಂದಿದ್ದ. ಮನೆಗೆ ಬರೋದಿರ್ಲಿ, ಅವ್ನು ಬರಕಿನ ಮುಂಚೆಗೆ ಏನ್ ಮಾಡಿದ್ಲು ಗೊತ್ತಾ ಇವಳು? ಏನಮ್ಮ? ಅಲ್ಲ ಕಣೋ, ನಿನ್ ರೂಮಾಗ ಹೋಗಿ ಮನಿ ಕಂಡಿದ್ಲು. ಮನೆಯೆಲ್ಲ ಜಾಲಾಡ್ಬಿಟ್ಟೆ, ಎತ್ತೋದ್ಲು ಅಂತ ಹೋಗಿ ನಿನ್ ರೂಮಾಗ ಮನಿ ಕಂಡಿದ್ಲು. ಓಲಿ ಬಿಡು, ಸುಸ್ತಾಗೈತೇನೋ, ಶಿಲ್ಪ ಇಲ್ವಲ್ಲ, ಎಲ್ಲಿ ಮನಿ ಕಂಡ್ರೆ ಬಿಡು ಅಂತ ನಾನ್ ಸುಮ್ಮನಾದೆ. ಇದೆಲ್ಲ ಒಂಚೂರು ಕಾಪಿ ಮಾಡ್ಕೊಡು ಅಂತ ಹೇಳೋಣ ಅಂತ ಹೋದ್ರೆ ಕನಸ್ನಾಗೆ ಏನಂತ ಮಾತಾಡ್ತಿದ್ಲು ಗೊತ್ತಾ? ಕನಸ್ನಾಗ? ಉಕ್ಕಣ ಚಿಕ್ಕಣ, ನನ್ನ ಮದುವೆ ಮಾಡ್ಕೊ ಅಂತ ಕನ್ವರ್ಸ್ ಇದ್ಲು ಕಣೋ. ಮದ್ವೆ ಮಾಡ್ಕೊ ಅಂತನಾ? ಯಾರನ್ನ? ಇನ್ಯಾರನ್ನ? ಅವ್ನು ಯಾರೋ ಬರ್ತಾನಲ್ಲ, ಬೇಕಪ್ಪ ನಿನ್ ಫ್ರೆಂಡು, ಅವನೇ. ಅಮ್ಮ, ಶರಣ್ಣ? ಉಕ್ಕಣ ಅವನೇ. ಎಲ್ಲೋ ಫೋನ್ ಮಾಡಿ ಕರ್ಸ್ಕೊಂಡ್ಬಿಟ್ಟವಳ ಅವನ್ನ. ನೀನೇ ಲೆಕ್ಕ ಹಾಕು, ನೀನ್ ಯಾವಾಗ ಮನೆ ತಾವ್ ಇರಲ್ವೋ ಅವಾಗ್ಲೇ ಬರ್ತಾನ ಅವನು. ಯಾಕೆ ಅವ್ನು ನಿಂಗೆ ಒಂದು ಫೋನ್ ಮಾಡ್ಕೊ ಬರಕಾಗಲ್ವಾ ಅವನ್ಗೆ? ಅವನು ನೀನ್ ಇಲ್ದಿರುವಾಗ್ಲೇ ಬರ್ತಾನೆ ಅಂದ್ರೆ ಕಾರಣ ಇನ್ನೇನಿದ್ದದ ಹೇಳು? ಅವನು ಮತ್ತೆ ಈ ಮೀನಾ ಇಬ್ರುನುವೆ ಪಿರುತಿ ಮಾಡ್ತಾರ ಕಣೋ, ಪಿರುತಿ. ಅಮ್ಮ ಏನಮ್ಮ ಹೇಳ್ತಿದ್ಯಾ ನೀನು? ನಿಜನಾ? ಹೂ ಕಳ್ಳ ಚಿಕ್ಕಣ, ನನ್ ಮಾತು ನಂಬು. ಇಲ್ದೇನೆ ಹೇಳ್ತೀನಾ? ನಿಮ್ಮ ಅಮ್ಮ ಕಣ, ಇಂಥವ್ ನಿಜಾನೇ ಹೇಳದ್ ನಾನು. ಇಂಥವೆಲ್ಲ ನನಗೆ ಸೂಕ್ಷ್ಮಗಳು ಅರ್ಥ ಆಗ್ಬಿಡ್ತವೆ. ಆಮೇಲೆ ಅದೇನೋ ಹೇಳ್ತಿದ್ಲಪ್ಪ ಅವನು ಫೋನಾಗೆ, ಅದೇನ ನಂಬರ್ ಏನೋ ಇಸ್ಕತ್ತಿದ್ನೋ, ಅದೇನ್ ಮಾಡ್ತಿದ್ನೋ ಅದೇನೋ ಹೇಳ್ತಿದ್ಲು. ಅವನು ಆಮೇಕಿಂತ ಫೋನ್ ಮಾಡ್ತೀನಿ ಅಂತ ಅಂದ. ಮಾತ್ರ ಕಿವಿಗೆ ಬಿತ್ತಪ್ಪ, ಬೇರೆ ಯಾವ ಕಿವಿಗೆ ಬೀಳಿಲ್ಲ ನಂಗೆ. ನೋಡ ಚಿಕ್ಕಣ, ವಯಸ್ಸಿಗೆ ಬಂದಿರೋ ಹುಡುಗಿ, ಆ ಹುಡುಗನೆಲ್ಲ ಮನೆ ಬಿಡ್ಕಬೇಡ. ಆದಷ್ಟು ಬೇಗ ಇವಳಿಗೆ ಯಾರನ್ನ ನೋಡ್ ಗಂಟ ಕಳಿಸು. ಜಾಸ್ತಿ ದಿನ ಮನೆಗೆ ಇಕ್ಕಂಡ್ರೆ ಓಡ್ಗಿಡ್ ಹೋಗ್ಬಿಡ್ತಾಳ. ಆಮೇಲೆ ಅವ್ನು ಬೇರೆ ಯಾವ ಕುಲನೋ ಏನ್ ಕತೆನೋ. ಆಮೇಲೆ ಇವ್ರವ್ವ ನನ್ನ ಮೇಲೆ ನಂಬಿಕೆ ಇಟ್ಟು ಕಳ್ಸೋಳ್ಕೊಳ್ಳ. ಇಲ್ಲಿಗೆ ಇವಳು ಇಂಥ ಕೆಲಸ ಮಾಡ್ಬಿಟ್ರೆ ನಾಳೆ ದಿನ ಅವ್ರವ್ವ ಬಂದ್ಬಿಟ್ಟು ಬಿಡ್ತಾಳ ನನ್ನ. ಇನ್ಮೇಲೆ ನಂಬಿಕೆ ಇಟ್ಟು ಹೋಗಿದ್ದೆ ಕಡವಾ, ನೀನ್ ನೋಡ್ರಿ ಇಂಥ ಕೆಲಸ ಮಾಡಿದೆ, ನನ್ನ ಮಗಳನ್ನ ಕಳ್ಕೊಂಡೆ ಅಯ್ಯೋ ಅಂತ ಗೋಳಾಡಿದ್ರೆ ನಾನೇನ್ ಮಾಡ್ಲಿ? ಅವಳ ಮಗಳನ್ನ ಎಲ್ಲಿಂದ ಕರ್ಕ ಬರ್ರಿ ನಾನು? ಇವ್ಳು ಬೇಕಾದ್ರೆ ಚಾಂಡಾಳಿ, ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಬಿಡು, ಇವ್ರಿಂದ ಏನಾಗಬೇಕು? ನನಗಂತೂ ಮದ್ವೆ ಅಂತೂ ಮಾಡ್ತಿಲ್ಲ, ಒಂದು ಗಂಡನ ನೋಡಕ್ ಬರ್ಲಿಲ್ಲ, ಹೆಂಗ ಮಾಡಕ್ಕಿಲ್ಲ ಬಿಡು, ನಾನು ನೋಡ್ಕೊಂತೀನಿ ಅಂತ ಹೊರಟ್ಬಿಟ್ರೆ ನಾನು ಏನ ಮಾಡ್ಲಿ? ಇಲ್ಲ ಸುಮ್ಮನಿರಮ್ಮ, ಹಂಗೇನಿಲ್ಲ. ಹೋಗೋದು ನಿನಗೆ ಹೇಳ್ತೀನಲ್ಲ, ನಾಳೆ ದಿನ ಅಂತ ಕೆಲಸ ಮಾಡ್ತಾಳಲ್ಲ ಅವಳು, ಆಗ ಮಾತಾಡ್ತೀನಿ ನಾನು. ಅದಕ್ಕೆಲ್ಲ ಕಾರಣ ನೀನೇ ಆಗಿರ್ತೀಯ. ಸರಿನಮ್ಮ, ನೀನೇನು ಯೋಚನೆ ಮಾಡ್ಬೇಡ ಬಿಡು, ಅದೇನು ಅಂತ ವಿಚಾರಿಸ್ತೀನಿ ನಾನು. ಏನ್ ಚಿಕ್ಕಣ್ಣ, ಏನ್ ವಿಚಾರಿಸ್ತೀನಿ ಅಂತ ಹೇಳ್ತಿದ್ಯಾ? ಅದೇನು ಇಲ್ಲ, ಇವತ್ತು ನನ್ನ ಫ್ರೆಂಡ್ ಶರಣ್ ಬಂದಿದ್ನಾ? ಬಂದಿದ್ರು, ನೀನ್ ಇರ್ಲಿಲ್ವಲ್ಲ ಮನೇಲಿ, ಅದಕ್ಕೆ ಹೋದ್ರು. ಏನ್ ಹೇಳಿದ್ರು ನಿನ್ನ ಹತ್ರ? ನನ್ನ ಹತ್ರ ಏನ್ ಹೇಳ್ತಾರೆ, ಕೇಳಿದ್ರು ಚಿಕ್ಕಣ್ಣ ಇಲ್ವಾ ಅಂತ. ನಾನ್ ಹೇಳ್ದೆ ಡ್ಯೂಟಿಗೆ ಹೋಗಿದ್ದಾರೆ ಅಂತ ಅಷ್ಟೇ, ಆಮೇಲೆ ಹೋದ್ರು. ಹೌದಾ, ಅಷ್ಟೇನಾ ಮಾತಾಡಿದ್ದು? ಅಷ್ಟೇನೆ. ಸರಿ ಮೀನಾ, ಮುಂದಿನ ವಾರ ನೀನು ನೋಡಕ್ಕೆ ಒಬ್ರು ಹುಡುಗ ಬರ್ತಾ ಇದ್ದಾರೆ, ರೆಡಿ ಆಗ್ಬಿಡು. ಏನು ಹುಡುಗನ? ಯಾವ ಹುಡುಗ? ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ನೀನ್ ಇಲ್ಲಿಗೆ ಬಂದಿರೋದೇ ಮದುವೆ ಮಾಡ್ಕೊಡಕ್ತಾನೆ. ನಾನ್ ಬೇರೆ ಅದು ಇದು ಟೆನ್ಷನ್ ಅಲ್ಲಿ ನಿನ್ಗೆ ಹುಡುಗನ್ ನೋಡೋದೇ ಸ್ವಲ್ಪ ತಡ ಮಾಡ್ಬಿಟ್ಟೆ ಅನ್ಸುತ್ತೆ. ಅದಕ್ಕೇನೆ ಇನ್ಮೇಲೆ ಸೀರಿಯಸ್ ಆಗಿ ನೋಡೋಣ ಅಂತ ಹುಡುಕ್ತೆ. ನನಗೆ ಪರಿಚಯ ಇರೋರೆ, ಹುಡುಗ ತುಂಬಾ ಒಳ್ಳೆಯವರು. ಹೇಗೋ ನಿನ್ನ ಆಸೆ ಅಂತೆ ದೊಡ್ಡ ಮನೆಗೆ ಹೋಗ್ತೀಯಾ, ಅಪ್ಪ ಅಮ್ಮ ಹುಡುಗ 3 ಜನ ಇರೋದು ಮನೇಲಿ. ಬಿಡಪ್ಪ, ಇವಾಗ ನಾನು ನೋಡ್ದಲ್ಲ ಸಾಕ್, ಆದಷ್ಟು ಬೇಗ ಈ ಹುಡುಗಿನ ಮದುವೆ ಮಾಡಿ ಕಳಿಸ್ಬೇಕು. ಅಯ್ಯೋ ಆಂಟಿ, ಯಾಕಂಟಿ ನಾನು ನಿಮಗೇನಾದ್ರೂ ತೊಂದರೆ ಕೊಡ್ತಿದ್ದೀನಾ? ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ಎಲ್ಲ ಜವಾಬ್ದಾರಿನೂ ನಾನೇ ತಗೊಂಡಿದ್ದೀನಿ. ಯಾಕೆ ಹಿಂಗ್ ಮಾತಾಡ್ತೀರಾ? ಬೇಗ ಕಳಿಸ್ಬೇಕು ಅಂತ. ಅಯ್ಯೋ ದೇವ್ರೆ, ನಿಮ್ಮ ಅವ್ವ ಕರ್ಕ ಬಂದು ಬಿಟ್ಟಿರೋದಿಲ್ಲಿ ನೀನ್ ಮದುವೆ ಮಾಡ್ಲಿ ಅಂತ ತಾನೆ? ನೀನ್ ಬಂದು 1 ವರ್ಷ ಆಯ್ತಾ ಬಂತು, ಆಮೇಕಿಂತ ನಿಮ್ಮ ಅವ್ವ ನನ್ನ ಬೈಕ್ ಹಾಕಿಲ್ವಾ? ನನ್ನ ಮಗಳು ತಗೊಂಡೋಗಿ ಇಟ್ಕೊಂಡು 1 ವರ್ಷ ಆದ್ರೂ ಮದುವೆ ನೋಡಿಲ್ಲ, ಒಂದು ಗಂಡು ಬರಲಿ ನೋಡಕ್ಕೆ ಅಂತ. ಇಲ್ಲ ಆಂಟಿ, ಆ ರೀತಿ ಏನಿಲ್ಲ. ಅಮ್ಮ ಫೋನ್ ಮಾಡಿದ್ರು ನೆನ್ನೆ, ಆ ರೀತಿ ಏನಿಲ್ಲ. ಸ್ವಲ್ಪ ನಿಧಾನಕ್ಕೆ ನೋಡಿ, ಪರವಾಗಿಲ್ಲ. ಮೀನಾ, ನಿಧಾನ ಇಲ್ಲ ಏನಿಲ್ಲ, ಇವಾಗಲೇ ತುಂಬಾ ನಿಧಾನ ಆಗಿದೆ. ಮದ್ವೆ ಖರ್ಚೆಲ್ಲ ನಾವೇ ನೋಡ್ಕೋತೀವಿ, ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ನೀನ್ ಬರೀ ಮದ್ವೆ ಮಾಡ್ಕೊಂಡು ಹೋಗಿ ಅಲ್ಲಿ ಒಳ್ಳೆ ಹೆಸರು ತಗೊಂಬ, ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ ಅಷ್ಟೇ. ಚಿಕ್ಕಣ್ಣ, ಅದ್ ಹಾಗಲ್ಲ, ನನ್ಗೆ ಇಷ್ಟು ಬೇಗ ಏನು ಮದ್ವೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇಲ್ಲ. ಅನಿಸ್ತಾ ಇಲ್ಲ ಅಂದ್ರೆ ಹೇಗೆ ಮೀನಾ? ಇವತ್ತಲ್ಲ ನಾಳೆ ಮದ್ವೆ ಆಗ್ಲೇಬೇಕಲ್ಲ. ನೋಡು, ನಿಮ್ಮಮ್ಮ ಕಳ್ಸಿರೋದು ನಮ್ಮ ಮನೆಗೆ ನಿನ್ ಮದ್ವೆ ಮಾಡಿ ಕಳಿಸ್ಲಿ ಅಂತ. ನಿಮ್ಮಮ್ಮಂಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ ಮುಂದಿನ ವಾರ. ಅವರು ಬರ್ಲೇಬೇಕಿಲ್ಲ ಹೇಗಿದ್ರು.
ಅಮ್ಮ ಮನೇಲಿ ಯಾವ್ದಾದ್ರು ಹೊಸ ಸೀರೆ ಇದೆಯಾ? ಹೊಸ ಸೀರೆ ಉಕ್ಕಣ 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 ಐತೆ ಕಣ. ಅದೇ ಸಾಕಾ ಇಲ್ಲಾಂದ್ರೆ ಹೊಸ ಸೀರೆ ತಗೊಳೋದ ಅಮ್ಮ? ಅದೇ ಗಣ್ಣೋರ್ ಬರ್ತಾರಲ್ಲ ಸೀರೆ ಹಾಕೋಬೇಕಲ್ಲ ಇವಳು. ಸಾಕ್ ಬಿಡ, ಬಂದ್ ನೋಡ್ಕೊಂಡು ಹೋಗ್ತಾನೆ. ಮದ್ವೆ ಸೆಟ್ ಆಗ್ಲಿ ಆಮೇಕಿಂತ ಹೊಸ ಸೀರೆ ತಗೊಂಡ್ರಾಯ್ತು. ಹಾ ಸರಿ, ಹಾಗಿದ್ರೆ ಮುಂದಿನ ವಾರ ಭಾನುವಾರ ಹುಡ್ಗನಪ್ಪ ಅಮ್ಮ 3 ಜನನು ಬರ್ತಾ ಇದಾರೆ. ನೀನದೇನ್ ನೋಡಮ್ಮ, ಅವಳಿಗೆ ಏನಾದ್ರು ಬೇಕಾ, ಸರ ಏನಾದ್ರು ಬೇಕು, ಬಳೆ ಗಿಡ ಎಲ್ಲ ಬೇಕು ಅಂತಂದ್ರೆ ಶಿಲ್ಪಂದೆ ಇದೆಯಲ್ಲ ಸಾಕಾಗುತ್ತೆ ಅನ್ಸುತ್ತೆ ಒಂದಿನದ ಮಟ್ಟಿಗೆ. ಹೂನ್ ಬಿಡ ಸಾಕು, ಬಂದ್ ನೋಡ್ಕೊಂಡು ಹೋಗ್ಲಿ ತಗ. ಒಪ್ಕತಾರ ಇನ್ನ ಹೆಂಗೋ? ಇಲ್ಲ ಅಮ್ಮ, ಅವ್ರು ಆಲ್ರೆಡಿ ಒಪ್ಕೊಂಡಿದ್ದಾರೆ. ಒಪ್ಕೊಂಡ್ರ? ಆಗಲ್ಲ ಹುಡುಗಿ ನೋಡಕ್ ಬಂದೇ ಇಲ್ವಲ್ಲ ಅವರು? ಇಲ್ಲ ಅಮ್ಮ, ಅವರು ನನ್ಗೆ ತುಂಬಾ ಪರಿಚಯನೇ. ಫೋಟೋ ಇತ್ತು ಮೊಬೈಲಲ್ಲಿ ಫೋಟೋ ತೋರಿಸಿದೀನಿ, ಮತ್ತೆ ಮೀನಿನ ಬಗ್ಗೆ ಎಲ್ಲಾನು ಹೇಳಿದೀನಿ ನಾನು. ಅವರು ಫೋಟೋ ನೋಡಿ ಒಪ್ಕೊಂಡಿದ್ದಾರೆ. ವಾ ಒಳ್ಳೇದಾಯ್ತು ಬಿಡು, ಹಂಗಿದ್ರೆ ಸುಮ್ನೆ ನೋಡ್ಕೊಂಡು ಹೋಗೋ ಶಾಸ್ತ್ರ ಮಾಡ್ತಾವ್ರೀಗ. ಹೌದಮ್ಮ ಅಷ್ಟೇ. ಸರಿ ಮೀನಾ, ಕಾಫಿನ ಅಲ್ಲಿಡು, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಕಾಫಿ ಕುಡಿತೀನಿ. ಆಂಟಿ, ಯಾಕಂಟಿ ನನ್ನ ಮೇಲೆ ನಿಮ್ಗೆ ಅಷ್ಟೊಂದು ಬೇಜಾರು? ನಾನು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ನಿಮ್ಮನ್ನೆಲ್ಲ. ನಾನು ನಿಮ್ಮನ್ನೆಲ್ಲ ಎಷ್ಟು ಹಚ್ಕೊಂಡಿದ್ದೀನಿ ಗೊತ್ತಾ? ಇಷ್ಟು ಬೇಗ ನನಗೆ ಮದುವೆ ಬೇಡ ಆಂಟಿ, ಪ್ಲೀಸ್ ಆಂಟಿ. ಬೇಡವಾ? ನನಗೆ ಗೊತ್ತು ನೀನು ಯಾಕೆ ಹಿಂಗೆ ಅಂತಿದ್ಯಾ ಅಂತ. ಅವೆಲ್ಲ ಬಿಡು, ಇವಾಗ ಮಾತು ಬೇಡ. ಸುಮ್ಕೆ ಚಿಕ್ಕಳ ನೋಡಿರೋ ಹುಡುಗನ ಮದುವೆ ಮಾಡ್ಕೊಂಡು ಹೋಗು. ನಿನ್ ಜೀವನ ನೀನು ನೋಡ್ತಾ. ನಿಮ್ಮ ಊರ್ ಮಾನ ಮರ್ಯಾದೆನ ತೆಗಿಯಂತ ಕೆಲಸನ ಯಾವತ್ತೂ ಮಾಡ್ಬೇಡ. ಪಾಪ ಅವಳುನು ಏಟೋದಂತ ಕಷ್ಟಪಟ್ಟವಳು ಗೊತ್ತಾ, ನಾನು ನೋಡಿದ್ದೀನಿ. ಅಯ್ಯೋ ಆಂಟಿ, ಏನ್ ಮಾತಾಡ್ತಿದ್ದೀರಾ ನೀವು? ನನ್ಗೇನು ಅರ್ಥ ಆಗ್ತಿಲ್ಲ. ಮಾನ ಮರ್ಯಾದೆ ತೆಗಿಯೋಂತ ಕೆಲಸ ಅಂದ್ರೆ ನಾನು ಏನ್ ಮಾಡಿದ್ದೀನಿ ಆಂಟಿ? ಆ ಥರದ್ದು ನನ್ಗೇನು ಗೊತ್ತಾಗ್ತಿಲ್ವಲ್ಲ, ಏನ್ ಹೇಳ್ತಿದ್ದೀರಾ ನೀವು? ಗೊತ್ತಾಗಲ್ಲ ಬಿಡು, ನಿಂಗೇನು ಗೊತ್ತಾಗಲ್ಲ, ನಂಗೆಲ್ಲ ಗೊತ್ತಾಗ್ತೈತೆ. ಇವಾಗ ಈ ಭಾನುವಾರ ಬರ್ತಾರಲ್ಲ ಹುಡುಗ, ಅದೇನೇನ್ ಬೇಕಾ ರೆಡಿ ಮಾಡ್ಕ. ಬಳೆ ಸರ ಎಲ್ಲ ನಾನು ಕೊಡ್ತೀನಿ, ಸೀರೆ ಎಲ್ಲ ಕೊಡ್ತೀನಿ. ಇನ್ನ ಮಕ್ಕಕ್ಕೆ ಬಡ್ಕೊಳ್ಳೋದು ತಿಕ್ಕೊಳ್ಳೋದು ಅದೇನಾದ್ರು ಇದ್ರೆ ಮಾಡ್ಕ. ಹೆಂಗ ಹುಡುಗ ಫೋಟೋದಾಗ ನೋಡೆ ಒಪ್ಕೊಂಡವ್ರೆ. ಬಂದ್ರು ಇದನ್ನೊಂದ್ಸತಿ ಎದುರುಗಡೆ ನೋಡಕ್ ಬಂದಾಗ ಒಂಚೂರು ಚೆನ್ನಾಗಿ ಕಾಣಿಸ್ಬೇಕಲ್ಲ. ಆಮೇಲೆ ಹಿಂಗೆ ಒಳ್ಳೆ ಪಂಡ್ರೆ ಬಾಯಿ ಬಿಟ್ಕೊಂಡ್ ಕೂದಲು ಬಿಟ್ಕೊಂಡಿದ್ದೆ ಅವತ್ತು. ನೋಡ ಮೇಲೆ ನೆಟ್ಕಿರಕ್ಕಿಲ್ಲ, ಬಚ್ಕಡೆ ತಲ ಬಚ್ಕೊಂಡು ಹೂವ ಮುಡ್ಕ ಗಂಟೆ ಹೋಗಕ್ಕಿಲ್ಲ ನಿಂದು. ನಾನು ಹೋಗ್ತೀನಿ, ಒಂಚೂರು ಮನಿ ಕತ್ತಿನ ಕಾಪಿ ಕುಡ್ದು. ನೀನು ಅದೇನ್ ಕೆಲಸ ಐತೆ ನೋಡ್ಕ. ನಾನು ಹೇಳಿದ್ ಮರಿಬೇಡ ಆಮೇಲೆ. ಅಯ್ಯೋ ಏನಿದು ಹಿಂಗಾಗೋಯ್ತಲ್ಲ. ನಾನೇನು ಅನ್ಕೊಂಡೆ, ಇಲ್ಲೇನೋ ಆಗ್ತಿದ್ಯಲ್ಲ. ನಾನ್ ಚಿಕ್ಕನ ಮದ್ವೆ ಆಗಕ್ಕೋಸ್ಕರ ಬಂದೆ, ಆದ್ರೆ ಆಗುತ್ತೋ ಆಗಲ್ವೋ? ನಾನಂತೂ ಚಿಕ್ಕಣನ್ ಬಿಟ್ಟು ಬೇರೆ ಯಾರನ್ನ ಮದ್ವೆ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಅಮ್ಮ ಅಷ್ಟೇ ನನ್ನನ್ನ ಕೊಂದೇ ಬಿಡ್ತಾಳೆ. ಹೋಗಿದ್ ಕೆಲ್ಸ ಒಂದು ನೆಟ್ಟಿಗೆ ಮಾಡಲ್ಲ ನೀನು ಅಂತ. ಹೇಗೋ ಶಿಲ್ಪ ಇಲ್ಲ, ಈ ಟೈಮಲ್ಲಿ ಬುಟ್ಟಿಗೆ ಹಾಕೊಳ್ಳೋಣ ಚಿಕ್ಕಣನ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವರು ಈ ಟೈಮಲ್ಲೇ ನನಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದಾರಲ್ಲ. ಅಯ್ಯೋ, ಇಂಥ ಚಾನ್ಸ್ ಬಿಟ್ರೆ ನನಗೆ ಮತ್ತೆ ಸಿಗೋದಿಲ್ಲ. 1 ವರ್ಷದಲ್ಲಿ ಹೇಗಾದ್ರೂ ಮಾಡಿ ನಾನು ಬುಟ್ಟಿಗೆ ಬೀಳಿಸ್ಕೊತಿದ್ದೆ. ಆದ್ರೆ ಇವರು ಗಂಡು ನೋಡ್ತಿರೋದ್ರಿಂದ ಅಯ್ಯೋ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ವಲ್ಲ. ಮದ್ವೆ ಬೇಡ ಅಂದ್ರೂ ಕೇಳ್ತಾ ಇಲ್ಲ ಇವರು. ಅಂತೂ ಇತ್ತು ಬಿಡೋ ಹಾಗೆ ಕಾಣಲ್ಲ. ನನ್ನ ಬೈದು ಮದ್ವೆ ಮಾಡಿಸಿ ಕಳ್ಸೇ ಬಿಡ್ತಾರೆ. ಅವ್ನು ಯಾರೋ ಏನೋ ಎತ್ತೋ ಹೇಗಿದ್ದಾರೋ ಏನೋ, ಅವನ್ಗೆ ನಾನ್ ಬೇಕಾ? ನನ್ ಫೋಟೋ ನೋಡಿ ಒಪ್ಕೊಂಡ್ಬಿಟ್ಟಿದ್ದಾನಂತೆ. ಅವ್ನು ಇನ್ನೆಂತ ಜಲ್ಪಾಟಿ ಇರ್ಬೇಕು. ಇಲ್ಲ, ನಾನು ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು ಇದರಿಂದ. ಇಲ್ಲ, ನಾನ್ ಸುಮ್ಮನಿರೋದಿಲ್ಲ. ನಾನು ಹೇಗಾದ್ರೂ ಮಾಡಿ